ರಸ್ತೆ ಬದಿ ಕ್ಯಾಬ್ಗೆ ಅಂತೇಳಿ ಯುವತಿ ವೇಟ್ ಮಾಡ್ತಾ ಇರ್ತಾಳೆ. ಆಕೆಯನ್ನು ಹೋಗಿ ವ್ಯಕ್ತಿಯೊಬ್ಬ ರೇಟ್ ಎಷ್ಟು ಅಂತ ಹೇಳಿ ಕೇಳಿ ಕಿರುಕುಳವನ್ನು ಕೊಟ್ಟಿದ್ದಾನಂತೆ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ರಸ್ತೆ ಬದಿ ನಿಂತಿದ್ದಂತಹ ಯುವತಿಗೆ ಕಿರುಕುಳವನ್ನು ನೀಡಲಾಗಿದೆ. ರೇಟ್ ಎಷ್ಟು, ಬಾ ನನ್ನ ಜೊತೆ ಅಂತ ಹೇಳೆಲ್ಲ ಅವಾಚ್ಯವಾಗಿ ನಿಂದಿಸಿ ಆಕೆಗೆ ಕಿರುಕುಳವನ್ನು ನೀಡಿದ್ದಾನೆ. ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೋತಾ ಇದ್ದ ಯುವತಿ ಏನಿದ್ದಾಳೆ, ಯಾವಾಗ ಈ ವ್ಯಕ್ತಿ ಕಿರುಕುಳವನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ, ಆಕೆ ಮೊಬೈಲ್ನಲ್ಲಿ ವಿಡಿಯೋವನ್ನು ರೆಕಾರ್ಡ್ ಮಾಡ್ಕೋತಾಳೆ. ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಂತೆ ಆಸಾಮಿ ಎಸ್ಕೇಪು. ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ಸದ್ಯ ಅಪ್ಲೋಡ್ ಮಾಡಿ ಕ್ರಮ ತೆಗೆದುಕೋಬೇಕು ಅಂತೇಳಿ ಆಕೆ ಆಗ್ರಹಿಸಿದ್ದಾಳೆ. Where? Oh yeah. Should I give the police complaint? Why the are you asking me? I'm recording. I'm gonna post this. 10,000. Yeah? For what? Where? Oh yeah. Should I give the police complaint? Why the are you asking me? I'm recording. ನಮ್ಮ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವು, ಒಬ್ಬ ಮಹಿಳೆ ಅಥವಾ ಒಬ್ಬ ಯುವತಿ ಕ್ಯಾಬ್ಗೋಸ್ಕರ ಒಂಟಿಯಾಗಿ ನಿಂತುಬಿಟ್ರೆ ಅವರನ್ನು ನೋಡೋ ದೃಷ್ಟಿಯೇ ಬೇರೆ. 10,000 ಕೊಡ್ತೀನಿ ಅಂತ ಬೇರೆ ಹೇಳ್ತಾನೆ ಆಸಾಮಿ. ಈಗ ಆತನನ್ನು ಪೊಲೀಸರು ಬಂಧಿಸಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಏನಂತೆ ಈತನ ಕತೆ? ನವೀನ್, ನಿನ್ನೆ ರಾತ್ರಿ ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಆರೋಪಿ ವಿಜಯ್ ಭಾರ್ಗವ್ ಏನಿದ್ದಾನೆ, ಈತ ಆ ಭಾಗದಲ್ಲಿ ಅಂದ್ರೆ ರಾಮಮೂರ್ತಿ ನಗರ ಭಾಗದಲ್ಲಿ ಹಣ್ಣಿನ ವ್ಯಾಪಾರಿಯಾಗಿ ಕೆಲಸವನ್ನ ಮಾಡ್ಕೊಂಡಿರ್ತಾನೆ. ನಿನ್ನೆ ರಾತ್ರಿ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಕ್ಯಾಬ್ಗಾಗಿ ರಸ್ತೆಯಲ್ಲಿ ಕಾಯ್ತಿದ್ದಂತ ಯುವತಿಯನ್ನ ನೋಡಿ ಈತ ಅಸಭ್ಯವಾಗಿ ವರ್ತನೆಯನ್ನ ಮಾಡಿರುವಂತದ್ದು. ಜೊತೆಗೆ ಆಕೆಯನ್ನ ಕುರಿತು ಈತ ಅಸಭ್ಯ ಸಂಭಾಷಣೆಯನ್ನು ಕೂಡ ಮಾಡಿರುವಂತದ್ದು. 10,000 ಕೊಡ್ತೀನಿ, ನನ್ನ ಜೊತೆಯಲ್ಲಿ ಬರ್ತೀಯ ಅಂತೇಳಿ ಈತ ಹೇಳಿರುವಂತದ್ದು. ಈ ವೇಳೆ ಯುವತಿ ನೀವು ಮಾತನಾಡ್ತಿರೋದೆಲ್ಲ ಕೂಡ ರೆಕಾರ್ಡ್ ಆಗ್ತಾ ಇದೆ, ಪೊಲೀಸರಿಗೆ ದೂರನ್ನ ಕೊಡ್ತೀನಿ ಅಂದ್ರೂ ಕೂಡ ಡೋಂಟ್ ಕೇರ್ ರೀತಿಯಲ್ಲಿ ಆರೋಪಿ ಬಿಹೇವ್ ಅನ್ನ ಮಾಡಿರುವಂತದ್ದು. ಸದ್ಯ ಯಾವಾಗ ಘಟನೆಗೆ ಸಂಬಂಧಪಟ್ಟಂತೆ ಆ ಯುವತಿ ಮಾಡ್ಕೊಂಡಂತ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಆಗ ರಾಮಮೂರ್ತಿ ನಗರ ಪೊಲೀಸರು ಆತ ಬೈಕ್ ಅನ್ನ ಸೀಜ್ ಮಾಡಿ ಆತನನ್ನ ಅರೆಸ್ಟ್ ಅನ್ನ ಮಾಡ್ಕೊಂಡಿರುವಂತದ್ದು. ಜೊತೆಗೆ ರಾಮಮೂರ್ತಿ ನಗರ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿರುವಂತದ್ದು. ನವೀನ್, ಥ್ಯಾಂಕ್ ಯು ಶಿವಕುಮಾರ್.